ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಡಿಕೆಶಿ ಹಾಗೂ ಕೇಂದ್ರ ಸಚಿವರಾಗಿರುವಂತಹ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆಯ ಈ ಹಗ್ಗಜಗ್ಗಾಟ ಮುಂದುವರಿತಾನೇ ಇದೆ. ಈಗ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಇಷ್ಟು ದಿನ ಇಬ್ಬರ ನಡುವೆ ಕೇವಲ ಆರೋಪ ಪ್ರತ್ಯಾರೋಪಗಳು ಮಾತ್ರ ನಡೀತಾ ಇತ್ತು. ಆದ್ರೀಗ ಡಿಕೆ ಎಚ್ಡಿಕೆ ಮುಖಾಮುಖಿಯಾಗಿ ನೇರ ಸವಾಲಿಗೆ ಪಂಥಾಹ್ವಾನವನ್ನ ಕರೆದು ಬಿಟ್ಟಿದ್ದಾರೆ. ಜೂನ್ 26ನೇ ತಾರೀಕಿನಂದು ವಿಧಾನಸೌಧದಲ್ಲಿ ಚರ್ಚೆಗೆ ಎಚ್ಡಿಕೆ ಅವರಿಗೆ ಈಗ ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಅವತ್ತು ನಾನು ಫುಲ್ ಬ್ಯುಸಿ ಇದ್ದೀನಿ, ನೀವು 27ನೇ ತಾರೀಕಿಗೆ ಕರೀರಿ, ಬಿಡದಿಗೆ ಬರ್ತೀನಿ, ಅಲ್ಲೇ ಬಿಡದಿ ಅಥವಾ ಬೈರಮಂಗಲ ಗ್ರಾಮದಲ್ಲಿ ನಾವು ಚರ್ಚೆ ಮಾಡೋಣ ಅನ್ನೋದಾಗಿ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಮತ್ತು ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ನೋಡ್ಬರೋಣ. 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಹಲವಾರು ರೀತಿಯ ಗೊಂದಲಗಳಿಂದ ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳ್ತಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥದ್ದನ್ನು ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಿಮ್ಮ ತಂಡದ 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಆ ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ, ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರ್ತಕ್ಕಂಥ ತಂಡ. ಅದರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಅದು ಇದೊಂಥರ ಬಾಲಿಶ ವರ್ತನೆ ಅಂತ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ 2 ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ, ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ಸಾಕ್ಬಿಡೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನಿಮಗೇನು ಸತ್ಯಾಸತ್ಯತೆ ಜನಕ್ಕೆ ಗೊತ್ತಾಗಬೇಕು, ಅಷ್ಟೇ ಬೇಕಾಗಿರೋದು. ಬನ್ನಿ ನಿಮ್ಮ ಮೀಡಿಯಾಗೆ ಹೋಗೋಣ, ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ. ಅವರು ಬರಲಿ, ನಾವು ಇಟ್ಕೊಂಡು ಅಂಕಿಅಂಶ ಇಟ್ಕೊಂಬತ್ತೀವಿ. ಆಯಿತು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ, ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ? ನೀವು ಹೋರಾಟ ಮಾಡೋಕ್ಕೆ ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಪೋತಿದ್ದ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ವಿಧಾನಸೌಧಕ್ಕೆ 5 ಜನ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ತಂಡ ಬನ್ನಿ ಅಂತಕ್ಕಂಥದ್ದು ಹೇಳವ್ರೆ. ನನ್ನ ಅನಿಸಿಕೆ, ವಿಧಾನಸೌಧದೊಳಗಡೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಒಂದು ಸರ್ವೆ ಮಾಡ್ತಕ್ಕಂಥದ್ದಕ್ಕಾಗಲಿ ಅಥವಾ ಜನರ ಒಂದು ಕನ್ಸೆಂಟ್ನ ಪಡಿತಕ್ಕಂಥದ್ದಕ್ಕಾಗಲಿ ಯಾರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಮರುಪತ್ರವನ್ನು ಬರೆದಿದ್ದಾರೆ. ಬಾಣ ಚೆನ್ನಾಗಿದೆಯಣ್ಣ. ವಿಚಾರ ಇಷ್ಟೇ, ಬೈರಮಂಗಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದರೆ ರೈತರ ಸಂಕಷ್ಟ ಯಾರೂ ಬಂದು ಕೇಳಿಲ್ಲ. ರೈತರು ಒಪ್ಪಿಗೆ ಇಲ್ಲಿವರೆಗೂ ಯಾರು ಪಡಿತಕ್ಕಂಥ ಈ ಯೋಜನೆಯಿಂದ ರೈತರಿಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಇದನ್ನ ನಿಲ್ಲಿಸಬೇಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಡಿಕೆ ಎಚ್ಡಿಕೆ ನಡುವಿನ ಪ್ರತಿಷ್ಠೆಯ ಕದನ ಆದಂಗಿದೆ. ಎಲ್ಲೋ ಒಂದು ಕಡೆ ವಿಷಯಾಂತರ ಆಗ್ತಾ ಇಲ್ವಾ ಸರ್ ಈ ವಿಚಾರ? ಖಂಡಿತ. ಈಗ
ಈಗಾಗಲೇ ಅವ್ರು ಮಾಡಬೇಕಾಗಿರೋ ಎಲ್ಲ ಕರ್ತವ್ಯನ ಬಿಟ್ಟು ಇವತ್ತು ವಿಧಾನಸೌಧಕ್ಕೆ ಬನ್ನಿ ಬಿಡದಿಗೆ ಬನ್ನಿ ಅನ್ನೋ ನಿಟ್ಟಲ್ಲಿ ಕೂತ್ಕೊಂಡಿದ್ದಾರೆ. ಇದೇನು ಸಮಾವೇಶ ಅಲ್ಲ ಬಿಡದಿಯಲ್ಲಿ ಮಾಡೋದಕ್ಕೆ. ಒಂದು ಲೆಕ್ಕಾಚಾರಕ್ಕೆ ಹೋದರೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾ ಇರೋದ್ರಲ್ಲಿ ಒಂದು ಅರ್ಥ ಇತ್ತು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಇಲ್ಲೆಲ್ಲೋ ಟೀ ಕುಡ್ಕೊಂಡು ಮಾತಾಡ್ತಾರೆ, ಕಾಫಿ ಕುಡ್ಕೊಂಡು ಮಾತಾಡ್ತಾರೆ ವಿಧಾನಸೌಧದಲ್ಲಿ ಅಂತಂದರೆ ಅದು ತಪ್ಪಾಗುತ್ತೆ. ಹಾಗಾದರೆ ಬರೀ ಟೀ ಕಾಫಿ ಕುಡಿಯೋದಕ್ಕೆ ಮಾತ್ರ ವಿಧಾನಸೌಧದಲ್ಲಿ ಸೀಮಿತವಾದ ಮೀಟಿಂಗ್ ನಡೆಯುತ್ತೆ ಅನ್ನುವಂಥದ್ದು ಅವ್ರ ದೃಷ್ಟಿಯಲ್ಲಿ ಆದಂಗಾಯಿತು. ವಿಷಯದ ವಿಚಾರವಾಗಿ ಮಾತಾಡಬೇಕಂತ ಬಂದಾಗ ಬಿಡದಿಯ ವಿಚಾರವನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಬಾರ್ದು ಅಂತ ಏನಿಲ್ಲ. ನೀವು ಸಮಂಜಸವಾದ ರೀತಿಯಲ್ಲೇ ಚರ್ಚೆ ಮಾಡ್ಕೋತೀರಿ. ನಿಮ್ಮ ಹತ್ರ ಒಂದಷ್ಟು ಪಟ್ಟಿ ದೋಷ ಆಗಿದೆ ಅನ್ನುವಂಥದ್ದು ಏನಾದರೂ ಪಟ್ಟಿಗಳಿದ್ದರೆ ಅದನ್ನು ತಗೊಂಡಿಟ್ಕೊಂಡು ವಿಧಾನಸೌಧದಲ್ಲಿ ಮಾತಾಡಿದ್ರೆ ರೈತರಿಗೇನು ಲಾಭ ಆಗಲ್ಲ ಅಂತನ. ರೈತರ ಮುಂದೆನೇ ಚರ್ಚೆ ಆಗಬೇಕು ಅಂತಂದರೆ ಇವರು ಬಾಲಕೃಷ್ಣ ಹೇಳ್ದಂಗೆ ಮಾರಾಮಾರಿನೇ ಆಗುತ್ತಲ್ಲಿ. ಹೌದು, ಕಾಂಗ್ರೆಸ್ಸು JDSನ ಕಾರ್ಯಕರ್ತರು ಸೇರ್ಕೊಂಡ್ಬಿಟ್ರೆ ಅಲ್ಲಿ ನೀನು ನಾನು ಅನ್ನೋ ಕಾನ್ಸೆಪ್ಟಲ್ಲೇ ಈಗ ಅದೊಂದು ಬೇರೆ ರೀತಿಯ ಸ್ವರೂಪನೇ ಪಡ್ಕೊಂಡ್ಬಿಡುತ್ತೆ. ಕಾನೂನಿನ ದೃಷ್ಟಿಯಲ್ಲಿ ನೋಡಿದ್ರೆ ಬಾಲಕೃಷ್ಣ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ಇದು ಯಾವುದೋ ಸಾಮೂಹಿಕವಾಗಿ ಬಂದು ಚರ್ಚೆಗೆ ಇದು ಮಾಡೋದಕ್ಕೆ ಇವರಿಬ್ರೇನು ಚಿಕ್ಕ ಮಕ್ಕಳಲ್ಲ. ಹೌದು, ಇಬ್ಬರಿಗೂ ಬಲಾಬಲ ಪ್ರದರ್ಶನ ಮಾಡೋಕೆ ಹೋದರೆ ಇಲ್ಲಿ ಮಾರಣ ಹೋಮನೆ ನಡೆದೋಗ್ಬಿಡುತ್ತೆ. ಅಂತ ನಿಟ್ಟಲ್ಲಿ ಇವರಿಗೆ ಅಷ್ಟೊಂದು ಸುರಕ್ಷತೆ ಕೊಡೋದಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಹಂಗಾಗಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಸರಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಸರ್ಕಾರದ ಪರವಾಗಿದ್ದಂಥ ಶಾಸಕ ಪ್ರಜೆ ಈ ರೀತಿ ಮಾತಾಡಬೇಕಾಗಿದ್ದು ಅನಿವಾರ್ಯ, ಮಾತಾಡಿದರೆ ಅದು ಸಮಂಜಸ ಕೂಡ ಆಗಿದೆ. ಇವತ್ತು ಬಿಡದಿಯ ರೈತರಿಗೆ ಏನು ಆಗಬೇಕಾಗಿದೆ, ಸೊ ನಮ್ಮ ಫಲವತ್ತಾದ ಭೂಮಿಯನ್ನ ನೀವು ನಗರೀಕರಣ ಮಾಡೋದಕ್ಕೆ ಹೊರಟಿದ್ರಿ, ಅದು ನಾವು ಒಪ್ಪೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದರೆ. ಬಂಜರು ಭೂಮಿಗಳು ಬರಡು ಭೂಮಿಗಳು ಬೇಕಾದಷ್ಟಿದೆ, ಅಲ್ಲೆಲ್ಲ ನಿಮ್ಮ ಈ ಕಾರ್ಯಗಳನ್ನು ತಗೊಂಡೋಗಿ ಮಾಡ್ಬೋದು, ಯೋಜನೆ ರೂಪಿಸ್ಕೋಬೋದು. ನೀವೇನೋ 1 ಲಕ್ಷ ಜನ ಉದ್ಯೋಗ ಕೊಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಒಂದಷ್ಟು ಸಾವಿರಾರು ಎಕರೆ ಜಾಗಗಳು ಬೇಕು ಅಂತಂದರೆ ಬಂಜರು ಭೂಮಿಗಳಿದ್ದಾವೆ, ಬರಡು ಭೂಮಿಗಳಿದ್ದಾವೆ. ಈಗಾಗಲೇ ನಿಮ್ಮ ಕನಕಪುರದಲ್ಲಿ ಹಾರೋಹಳ್ಳಿಯಲ್ಲಿ ಕೈಗಾರೀಕರಣ ಅಂದರೆ ಈ ಕಾರ್ಖಾನೆಗಳನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀರಿ ಹಾರೋಹಳ್ಳಿ ಹತ್ರ. ಸೊ ಅದೇ ನಿಟ್ಟಲ್ಲಿ ಬೇರೆ ಬೇರೆ ಕಡೆ ಮಾಡ್ಕೊಳ್ಳಿ. ಈ ಫಲವತ್ತಾದ ಭೂಮಿಯನ್ನೇ ನೀವು ಬಂಜರು ಮಾಡೋದು ಹೊರಟಿದ್ದೀರಿ. ನೀವು ಯಾವುದೋ ನಗರೀಕರಣದ ಹೆಸರಲ್ಲಿ ರೈತರ ಮೇಲ್ಗಡೆ ರೈತರು ಅಂದ್ರೆ ಬೆನ್ನೆಲುಬನ್ನೇ ಮುರಿಯೋದಕ್ಕೆ ಹೊರಟಿದ್ದೀರಿ. ಇದನ್ನು ತಪ್ಪಿಸಿ ಅಂತ ಕೇಳ್ತಾ ಇದ್ದಾರೆ ರೈತರು. ಒಂದಷ್ಟು ಅಂದ್ರೆ 1.5 ವರ್ಷದಿಂದನೂ ಈ ಹೋರಾಟ ನಿರಂತರವಾಗಿಸ್ಕೊಂಡಿದ್ದಾರೆ. ಇವ್ರು ಯಾರೂ ಆ ಕಡೆ ಗಮನ ಕೊಟ್ಟಿಲ್ಲ. ಈಗ ಒಂದು ವಿಚಾರ ಬೇಕಿತ್ತು, ಆ ವಿಚಾರ ಎತ್ಕೊಂಡು ಈಗೆಲ್ಲ ರಾಜಕಾರಣಿಗಳು ಆ ಕಡೆ ದಾರಿ ಹಿಡಿದಿದ್ದಾರೆ. ಹಾಗಾದರೆ ಇಲ್ಲಿವರೆಗಿನ ಈ ಆರೋಪ ಪ್ರತ್ಯಾರೋಪಗಳು ಏನು ಬಂತು? 2007ರಲ್ಲಿ ಕುಮಾರಸ್ವಾಮಿ ಅವರು ರೈತ ವಿರೋಧ ಬಂದ ನಂತರದಲ್ಲಿ ನಾನು ಅದನ್ನು ಸ್ಥಗಿತ ಮಾಡಿದ ಆ ಯೋಜನೆಗೆ ನಾನು ಕೈ ಎತ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅದನ್ನು ಬಿಟ್ಟಿರೋದನ್ನು ಇವರು ಯಾಕೆ ಎತ್ಕೊಳ್ತಾ ಇದ್ದಾರೆ? ಬಿಡದಿಯಲ್ಲೇ ಯಾಕೆ ಆಯ್ಕೆ ಮಾಡಿದ್ದಾರೆ? ಫಲವತ್ತಾದ ಭೂಮಿಯೇ ಯಾಕೆ ಬೇಕಾಗಿದೆ ನಿಮಗೆ? ಬೇರೆ ಎಲ್ಲೂ ಜಾಗಗಳು ಸಿಗದೇ ಇದ್ದ ಕಾರಣಕ್ಕೆ ಇದು ಮಾಡ್ತಾ ಇದ್ದೀರಾ? ಸಾಕಷ್ಟು ಯೋಜನೆಗಳು ಇನ್ನೂ ನೆನೆಗುದಿಗೆ ಬಿದ್ದಿದೆ. ಹೌದು, ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಆಸಕ್ತಿ? ಎಲ್ಲಿಲ್ಲದ ಆಸಕ್ತಿಯನ್ನು ಇಲ್ಲೇ ಯಾಕೆ ತಳಿತಾ ಇದ್ರಿ ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆಗಳಲ್ಲಿ ಕುಮಾರಸ್ವಾಮಿ ಅವ್ರದ್ದು ತಪ್ಪಿಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇರೋದೇನು ಅಂತಂದರೆ ರೈತ ಪರವಾದ ಚಿಂತನೆ ಇಟ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ರೈತ ಪರವಾದ ಚಿಂತನೆಯನ್ನು ಇಟ್ಕೊಳ್ಳೋದಾದರೆ ನೀವು ಕೇಳಿದ ಡೇಟ್ ಅಂದರೆ 26ಕ್ಕೆ ಕೇಳ್ತಾ ಇದ್ದೀರಿ. 26ಕ್ಕೆ ಈಗಾಗಲೇ ನನಗೆ 3 ಕಾರ್ಯಕ್ರಮ ನಿಗದಿಯಾಗಿದೆ. ಹೌದು, ಸೊ 27ಕ್ಕೆ ನೀವು ಬಿಡದಿ ಕರೆದ್ರೆ ಬರ್ತೀನಿ ಅಂತ. ಆ ಬಿಡದಿ ಕರೆದ್ರೆ ಬರ್ತೀನಿ ಅನ್ನೋದಕ್ಕಿಂತ 27ಕ್ಕೆ ವಿಧಾನಸೌಧಕ್ಕೆ ಬರ್ತೀನಿ ಅಂದ್ಬಿಟ್ಟಿದ್ರೆ ಮುಗ್ದೋಗ್ಬಿಡ್ತಿತ್ತು. ಹೌದು, ಸೊ ನಿಮಗೆ ಅಂದರೆ ನಿಮ್ಮ ಆಶಯ ಏನಿದೆ ಅನ್ನುವಂಥದ್ದು ಈಗ ಜನ ಯೋಚನೆ ಮಾಡಬೇಕು. ಹೌದು, ಪತ್ರದ ಮೂಲಕ ನೀವು 5 ಜನ ತಂಡ ಕಟ್ಕೊಂಡು ಬನ್ನಿ ಅಂತ ಹೇಳೋ ಉದ್ದೇಶ ನಿಮಗಾದರೂ ಏನಿತ್ತು? ಕೆರಳಿಸಿ ಅವರನ್ನು ಬರದೇ ಇರೋ ರೀತಿ ಮಾಡೋದು ಇವ್ರ ಉದ್ದೇಶ ಆಗಿತ್ತಾ? ಅಥವಾ ಪತ್ರ ಬಂದ ನಂತರದಲ್ಲಿ ನಾನು ವಿಧಾನಸೌಧಕ್ಕೆ ಬರೋದಿಲ್ಲ, ನೀವು ಬಿಡದಿಗೆ ಬಂದ್ಬಿಡಿ ಅಂತ ಹೇಳೋದಕ್ಕೆ ಇವರು ಅಂದರೆ ಇಬ್ಬರ ನಾಯಕರಲ್ಲೂ ಒಂದು ದ್ವಂದ್ವ ನೀತಿ ಇದ್ದಂಗಿದೆ. ಅಂದರೆ ನೀವು ಕರೆದಲ್ಲಿ ನಾನು ಬಂದಿಲ್ಲ ಅಂತಂದ್ರೆ ನೀವು ನಾನು ಕರೆದಲ್ಲಿ ಬರಲ್ಲ ಅನ್ನೋದು ಕನ್ಫರ್ಮ್. ಹಾಗಾದ್ರೆ ಈ ಸಭೆ ಬೇಕಾಗಿಲ್ಲ ಅನ್ನುವಂಥದ್ದು ಇಬ್ಬರಿಗೂ. ಹೌದು, ಸೊ ಕಾರ್ಯಕ್ರಮಕ್ಕೆ ಇವರು ಏನು ಆಹ್ವಾನ ಕೊಡ್ತಾ ಇದ್ದಾರೆ, ಸುಮ್ಮನೆ ಪಂಥಾಹ್ವಾನವನ್ನ ಬರೀ ಮಾಧ್ಯಮದ ಮುಂದೆ ತೋಡಾಡ್ಕೊಂಡಿದ್ದಾರೆ ಅಷ್ಟೇ. ಏನು ಮಾಡೋದಕ್ಕೂ ಮತ್ತು ಆಸಕ್ತಿ ನಿಜಕ್ಕೂ ನಿಮಗಿದ್ರೆ ಆ ಯೋಜನೆಯ ಬಗ್ಗೆ ಮಾತಾಡೋದಕ್ಕೆ ಹೊರಟ್ರೆ ರೈತರು ಏನು ಚಿಂತನೆಯಲ್ಲಿದ್ದಾರೆ? 80% ರೈತರು ಎಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ ನಿಮಗೆ. 80% ರೈತರು ಎಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ 80% ರೈತರು ಒಪ್ಪಿಗೆ ಕೊಡ್ತಾ ಇರೋದಾದ್ರೆ ಈ ಹೋರಾಟ ಮಾಡ್ತಿರೋ ರೈತರು ಯಾರು ಅಂತ? ಹೌದು, ಈ ಹೋರಾಟ ಮಾಡ್ತಿರುವಂಥ ರೈತರು ಯಾರು? ನಕಲಿ ಹೋರಾಟಗಾರರು ಅವರು? ಅವ್ರ ರೈತರೇ ಅಲ್ವಾ? ಅದಕ್ಕಾದ್ರೂ ಒಂದು ರೂಪ ಕೊಡಿ. ಯಾರೋ ಮೊನ್ನೆ ನಾಗರಾಜ್ ಅಂತನೋ ಯಾರೋ ಒಬ್ಬ ರೈತ ಬಂದು ನಮ್ಮ ವಾಹಿನಿಯಲ್ಲೇ ಮಾತಾಡ್ತಾ ಇದ್ರು. ಹಾಗಾದ್ರೆ ನಿಮ್ಗೆಲ್ಲವನ್ನು ಕೊಡ್ತಾರಲ್ಲ, ಅವರು ಯಾಕೆ ನೀವು ಅದನ್ನ ಇದು ಮಾಡಬಾರ್ದು ಅನ್ನೋ ಥರ ನಮ್ಮ ಪ್ರಶ್ನೆ ಹೋದ್ರೆ ಅವ್ರು ಹೇಳ್ತಾರೆ ಎಲ್ಲವೂ ಕೊಡೋದಾಗಿದ್ರೆ ನಮಗೆ ಬೇಕಾಗಿಲ್ಲ ಅನ್ನೋ ಒಂದು ನಿಟ್ಟಲ್ಲಿ ಮಾತಾಡೋದು. ನಮಗೆ ನಮ್ಮ ಭೂಮಿ ಬೇಕು ಸ್ವಾಮಿ ಅಂತ ಕೇಳ್ತಾರೆ. ಸೊ ರೈತರ ಕೇಳದ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ವಾ? ಅಥವಾ ನೀವು ರೈತರನ್ನ ನಗಣ್ಯ ಮಾಡಿಕೊಂಡು ನಿಮ್ಮದೇ ಆದ ಅರಮನೆ ಕಟ್ಟೋಕೆ ಹೊರಟಿದ್ದೀರಾ? ಯಾರ ಸಮಾಧಿಯ ಮೇಲ್ಗಡೆ ಈ ಒಂದು ಯೋಜನೆ ಅರಮನೆ ಕಟ್ಟೋದಕ್ಕೆ ಹೊರಟಿದ್ದೀರಿ? ಈ ಪ್ರಶ್ನೆಗಳು ಮೂಲಭೂತವಾಗಿ ಬಂದಿದ್ದಾವೆ.
ನೀವು ಇದು ಕುಮಾರಸ್ವಾಮಿಯವರ ಒಬ್ಬರ ಪ್ರಶ್ನೆ ಅಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಅವರ ಒಬ್ಬರ ಆಸಕ್ತಿ ಅಲ್ಲ. ಹೌದು, ಇದು ಒಬ್ಬರ ಆಸಕ್ತಿ, ಒಬ್ಬರ ವಿರೋಧ ಅನ್ನೋದಕ್ಕಿಂತ ರೈತರನ್ನ ಅವರ ಭೂಮಿಯಲ್ಲೇ ಶವವಾಗಿಸುವಂಥ ಒಂದು ಪ್ರಯತ್ನಗಳಿವೆ. ಇಷ್ಟೊಂದು ಎಕರೆಗಟ್ಟಲೆ ಜಮೀನನ್ನು ನೀವು ಯಾವುದೋ ನಗರೀಕರಣದ ಹೆಸರಲ್ಲಿ ಈ ರೀತಿ ಮಾಡೋಕೆ ಹೊರಟ್ರೆ, ಅರೆ ಬೆಂಗಳೂರನ್ನ ಸಂಚಾರ ದಟ್ಟಣೆ ಇನ್ನೊಂದು ಮತ್ತೊಂದು ಕಡಿಮೆ ಮಾಡಬೇಕು ಅಂತ ಹಳ್ಳಿಗರನ್ನು ನಾವು ಸಾಯಿಸೋದಕ್ಕಾಗುತ್ತೆ? ಇದು ಯಾವ ಯೋಜನೆ ಇದೆ ನಿಮ್ಮದು? ಈ ಯೋಜನೆ ಅಡಿಯಲ್ಲಿ ಬಂದರೆ ಹಾಗಾದರೆ ನೀವು ಬೆಂಗಳೂರನ್ನ ವಿಸ್ತರಿಸ್ತಾ ಹೋದಂತೆ ಹಳ್ಳಿಗರೆಲ್ಲ ಎಲ್ಲವನ್ನೂ ಬಿಟ್ಟು ನೀವು ನಗರಕ್ಕೆ ಬನ್ನಿ ಅನ್ನೋದು ಕಾನ್ಸೆಪ್ಟಿಗೆ ಬಂದಂಗೆ ಆಗಿದೆ. ಇಲ್ಲಿರುವ ನಾಗರಿಕರು, ಇಲ್ಲಿರುವ ನಗರವಾಸಿಗಳು ನಾವು ಈ ದಟ್ಟಣೆನೋ ಅಥವಾ ಈ ಕಲುಷಿತ ವಾತಾವರಣದಲ್ಲಿ ಬದುಕೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಟೆಕ್ಕಿಗಳೆಲ್ಲ ಅಲ್ಲಿ ರೈತರಾಗೋದಕ್ಕೆ ಹೊರಟಿದ್ದಾರೆ. ನೀವು ರೈತರನ್ನ ಒಕ್ಕಲೆಬ್ಸಿ ನಗರಕ್ಕೆ ಕರ್ಕೊಂಬರೋ ಪ್ರಯತ್ನ ಮಾಡ್ತಿದ್ದೀರಿ. ಇದು ಯಾವ ರೀತಿ ಚೈನ್ ಮಾಡಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದನ್ನು ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಸರ್ಕಾರನೇ ಉತ್ತರ ಕೊಡಬೇಕಿದೆ. ಹೌದು, ಕುಮಾರಸ್ವಾಮಿ ಅವರು ಬಿಡದಿಗೆ ಬನ್ನಿ ಅನ್ನೋದು ತಪ್ಪಿದೆ. ಹಂಗಂತ ರೈತರ ವಿರೋಧವಾಗಿ ನೀವೇನು ಮಾಡಬೇಡಿ, ಆ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳೋದ್ರ ನಿಟ್ಟಲ್ಲಿ ಕುಮಾರಸ್ವಾಮಿ ಸರಿ ಇದ್ದಾರೆ. ವಿಧಾನಸೌಧಕ್ಕೆ ಬನ್ನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್ ಸರಿ ಇದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಏನಿದೆ, ಆರೋಪಗಳು ಪ್ರತ್ಯಾರೋಪಗಳು, ಇದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋದಂತೂ ಸತ್ಯ ಬರಲೇಬೇಕು. ಇಲ್ಲದೇ ಇದ್ರೆ ನಿಮ್ಮ ಯೋಜನೆ ಅನುಷ್ಠಾನ ಮಾಡೋದಕ್ಕೆ, ಯಾಕಂದ್ರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಇಲ್ಲ ಅಲ್ಲಿ. ಹೌದು, JDSನ ಕಾರ್ಯಕರ್ತರು ಇದ್ದಾರೆ. ನೀವು ಹೋಗೋ ಸ್ಥಳದಲ್ಲಿ ಅಷ್ಟು ಈಸಿಯಾಗಿ ನೀವು ಅಂದುಕೊಂಡಂಗೆ ಮಾಡೋದಕ್ಕೆ ಇದೇನು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವದಲ್ಲಿದ್ದೀರಿ. ಒಂದಷ್ಟು ಪ್ರಜೆಗಳು ನಿಮ್ಮವರು ಅಲ್ಲದ ಪ್ರಜೆಗಳೇ ಅಲ್ಲಿದ್ದಾರೆ. ಹಾಗಾಗಿ ನೀವು ಏಕಾಏಕಿ ಗುದ್ದಲಿ ಪೂಜೆ ಮಾಡ್ದಂಗೆ ಕಟ್ಟಡ ಕಟ್ಟು ಇನ್ನೇನೋ ಮಾಡ್ಬಿಡ್ತೀನಿ ಅನ್ನುವಂಥದ್ದು ತುಂಬ ಕಷ್ಟ ಆಗ್ಬೋದು. ಅದರಲ್ಲೂ ರೈತ ವಿರೋಧಿಯಾದ ಕಟ್ಟಡಗಳನ್ನು ಎಬ್ಸೋದಿದೆಯಲ್ಲ ಅಥವಾ ಯೋಜನೆಗಳನ್ನು ರೂಪುಗೊಳಿಸೋದಿದೆಯಲ್ಲ, ಕರ್ನಾಟಕದ ಮಟ್ಟಿಗೆ ತುಂಬ ಕಷ್ಟ ಅನ್ಸುತ್ತೆ, ತುಂಬ ಕಷ್ಟ ಆಗ್ಬೋದು. ಅಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ಪೋಸ್ಟ್ ಗಮನಿಸ್ತಾ ಇದೆ ಸರ್. ಈ ಬೆಂಗಳೂರಿನಲ್ಲಿ ನಾವು ಪರಿಸರವನ್ನ ಜಾಸ್ತಿ ಮಾಡೋಣ, ಗಿಡ ನಡುವಂತ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಅನೇಕ ಕೆಂಪೇಗೌಡ ಲೇಔಟ್ ಅಲ್ಲಿ ಲಕ್ಷಾಂತರ ಗಿಡಗಳನ್ನು ನಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಕೈ ಹಾಕಿದ್ದಾರೆ. ಬಿಡದಿಯ ದೃಶ್ಯ ನೋಡ್ತಿದ್ರೆ ಆ ಮರ, ಆ ಹೈನೋದ್ಯಮ, ಆ ಕೃಷಿಕರು ಯಾವ ರೀತಿ ಒಂದು ದ್ವಂದ್ವವಾದಂತ ನಿಲುವು ಅನ್ಸ್ಬಿಡುತ್ತೆ ಸರ್ ಇದನ್ನ ನೋಡಿದ್ರೆ. ಈಗ ಅಲ್ಲೆಲ್ಲೋ ರೈತರನ್ನ ಹೆಣವಾಗಿಸಿ ಇಲ್ಲೆಲ್ಲೋ ನಾವೇನೋ ಬೇರೆ ಏನೋ ಕಟ್ತೀವಿ ಅಂತಂದ್ರೆ ಅದು ಬೇರೆ ತರ ಹೋಗುತ್ತೆ. ನಿಮ್ಮ ಕಾಳಜಿ ಬೆಂಗಳೂರಿನಲ್ಲಿ ಹಸಿರು ಮಾಡಬೇಕು ಅಂತ ಇದ್ರೆ ಇರೋ ಹಸಿರನ್ನು ನಾಶ ಮಾಡೋದಕ್ಕೆ ಹೊರಡಬಾರ್ದು ಅನ್ನೋಂಥದ್ದನ್ನ ಇನ್ನೊಬ್ಬ ಯಾರೋ ಪೋಸ್ಟ್ ಮಾಡ್ಕೊಂಡು ಕೂತ್ಕೋತಾನೆ ಅಷ್ಟೇ. ಇನ್ನೊಬ್ಬ ಯಾರೋ ಪೋಸ್ಟ್ ಮಾಡ್ಕೊಂಡು ಕೂತ್ಕೋತಾನೆ ಅಷ್ಟೇ. ನಗರವನ್ನ ಸ್ವಚ್ಛವಾಗಿಡಬೇಕು, ಹಸಿರಾಗಿಡಬೇಕು, ಶುಚಿತ್ವ ಕಾಪಾಡ್ಕೋಬೇಕು, ಅಥವಾ ಪರಿಸರವನ್ನ ಸಮೃದ್ಧವಾಗಿ ಬೆಳೆಸಬೇಕು. ಈ ಕಾಂಕ್ರೀಟ್ ಕಾಡನ್ನ ಇನ್ನೊಂದೇನೋ ಹಸಿರು ನಾಡಾಗಿಯೋ ಅಥವಾ ಬೀಡಾಗಿಯೋ ನೀವು ರೂಪುಗೊಳಿಸೋದು ಹೌದಾದ್ರೆ ಹಾಗಾದ್ರೆ ಅಲ್ಲಿ ದ್ವಂದ್ವ ನಿಲುವು ಇದ್ದಂಗೆ ಇದೆಯಲ್ಲ ನಿಮ್ದು. ಹೌದು, ನೀವು ಏನು ಹೇಳ್ತಾ ಇದ್ದೀರಿ, ಅವರ ಪೋಸ್ಟು ಏನು ಹೊರಡ್ತಾ ಇದೆ, ಇದು ರೈತರ ವಿಚಾರದಲ್ಲಿ ಇವ್ರದ್ದು ಬೇರೆ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಈಗ ಗಿಡ ನಟ್ಟು ಇನ್ನೊಂದು ಮಾಡಿ ಇವರೇನೋ ಇಲ್ಲಿ ಮಾಡೋದಕ್ಕಿಂತ ಅಲ್ಲಿರುವ ರೈತರ ಕಡೆ ಗಮನ ಕೊಟ್ಟರೆ ನಿಮಗೆ ಇದಕ್ಕಿಂತ ವಿಭಿನ್ನವಾಗಿ ನಿಮಗೆ ಹೆಸರೇ ಬೇಕು ಅಂದರೆ ಬೇರೆ ಯೋಜನೆಗಳಿದಾವೆ. ನಾವು ಆಗಾಗ ಮಾತಾಡ್ತಾ ಇದ್ದೀವಿ, ಮೇಕೆದಾಟನ್ನು ತಗೊಂಬನ್ನಿ. ನೀವು ಎದುರಾಕೊಳ್ಳೇಬೇಕು ಅಂತಂದ್ರೆ ನಮ್ಮ ರೈತರನ್ನ ಎದುರಾಕೋಬೇಡಿ, ತಮಿಳುನಾಡಿನ ವಿಜಯನ ಎದುರಾಕೊಳ್ಳಿ. ಹೌದು, ನಮ್ಮ ರೈತರನ್ನ ಎದುರಾಕೊಂಡ್ರೆ ಏನೂ ಪ್ರಯೋಜನಕ್ಕಿಲ್ಲ. ನೆರೆ ರಾಜ್ಯದ ಈ ಮೊಘಲ್ ಮುಳ್ಳು ಅವನು ವಿಜಯ್ ಇದಾರಲ್ಲ, ಅವ್ರನ್ನ ಎದುರಾಕೊಳ್ಳಿ. ಪ್ರಧಾನಿ ಮಂತ್ರಿಗೆ ಪತ್ರ ಅವರು ಬರೀತಾರೆ, ನಿಮಗೂ ನಿಮ್ಮ ಹತ್ರನೂ ಪೆನ್ ಇದೆ, ಪತ್ರ ಇದೆ, ಬರೀರಿ, ನಿಮಗೂ ಸರ್ಕಾರದ ಚುಕ್ಕಾಣಿ ಕೊಟ್ಟಿದ್ದೀವಿ. ಆ ಮೇಕೆದಾಟನ್ನ ಅನುಷ್ಠಾನಗೊಳಿಸಿ. ಈ ಹೆಸರಿಗಿಂತ ದುಪ್ಪಟ್ಟಾದ ಹೆಸರು ಬರುತ್ತೆ. ಬೆಂಗಳೂರಿಗರಿಗೆ ಏನು ಹಸಿರು ಸಸಿ ನಟ್ಕೊಡ್ತಾ ಇದ್ರಿ, ಕುಡಿಯೋ ನೀರು ಕೊಟ್ಟಂಗಾಗತ್ತೆ. 1 ಕೋಟಿ ಜನರ ಆಶಯ ಅದು. ಅದನ್ನ ಈಡೇರಿಸಿ. ನೀವು ಮಾಡೋ ಕೆಲಸನ ಮಾಡೋದು ಬಿಟ್ಟುಬಿಟ್ಟು ಇಲ್ಲೆಲ್ಲೋ ರೈತರಿಗೆ ಹೊಲಕ್ಕೆ ಬೆಂಕಿ ಇಡಕ್ಕೆ ಹೋದ್ರೆ ಸರ್ಕಾರದ ಬುಡಕ್ಕೆ ಬರುತ್ತೆ. ಪಂಡಿತರು ಇವ್ರಿಗೆ ಹೇಳ್ಕೊಡ್ಬೇಕು, ಹೇಳುವಂಥ ದಾರಿಲೇ ಇದ್ದಾರೆ ಅನ್ಸುತ್ತೆ. ಈಗ ಯಾಕಂದ್ರೆ ಈಗ ಮೊನ್ನೆ ಈಗ BJPಗರು ಮಾಡ್ಕೊಂಡ್ರು ಆಣೆ ಪ್ರಮಾಣ ಊರು ತುಂಬ ವಿರೋಧ ಎದ್ದು ಈಗ ಆಣೆ ಪ್ರಮಾಣ ಎಲ್ಲ ಹಂಗೆ ನಿಧಾನಕ್ಕೆ ಟುಸ್ಸಾ ಇತ್ತು. ಅದೇ ನಿಟ್ಟಲ್ಲಿ ಇವರಿಗೆ ಏನೋ ಒಂದು ಗಾಳಿ ಸುದ್ದಿ ಎಪ್ಪಿಸ್ಕೊಂಡು ಏನೋ ಮಾಡ್ಬೋಣ ಅಂತ ಹೊರಡ್ತಾ ಇದ್ದಾರೆ. ಆ ದೇಶವನ್ನು ವಾಪಸ್ ತಗೊಂಡು ಸದ್ಯದಲ್ಲೇ ಅದಕ್ಕೊಂದು ಬುದ್ಧಿ ಕಲ್ತಂಗೆ ಇರುತ್ತೆ, ಆಗಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.